ಮುಹೂರ್ತ ನೋಡಿ ಜಯಗೌರಿಯ ಮಂಗಲ ಪೂಜೆ ಮಾಡೋಣ. ನನ್ನ ಅಣ್ಣನನ್ನು ಜೈಲಿ ಕಟ್ಟಿದ ಮಾತಿಗೆ ತಾನೇ ದಿಟ್ಟ ನಾರಿ ಎಂದುಕೊಂಡವಳ ಪವರ ಹುಸಿಯಾಗಿ ಹೋಯಿತು. ಪ್ರಪಂಚದ ಪ್ರಖ್ಯಾತ ಪ್ರಚಂಡರನ್ನು ಎದುರಿ ಹಾಕಿಕೊಳ್ಳುವುದೆಂದರೇನು? ಅರಮನೆಗೆ ನುಗ್ಗಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವುದೆಂದರೇನು? ನೇ ದೇವಿಯಾನೇ, ನಮ್ಮನ್ನು ಎದುರು ಹಾಕೊಂಡು ನಿನ್ನ ಸಾವಿನ ಸಮಾಧಿ ಗುಂಡಿಯನ್ನೇ ನೀನೇ ನಿರ್ಮಿಸಿಕೊಂಡೆ. ನಿನ್ನ ಬಿಸಿ ರಕ್ತದ ಗುಂಡಿಯನ್ನು ಬಗೆದು ನಮ್ಮೂರ ಶಿರವಾಗಿ ರಕ್ತ ಅಭಿಷೇಕ ಮಾಡದಿದ್ದರೆ ಅಂಗರಕ್ಷಕನೇ ಅಲ್ಲ. ನನ್ನ ಸಂಪೂರ್ಣ ಬಯಲಿಟ ಅವಳಿಗಿನ್ನೂ ಗೊತ್ತಿಲ್ಲ, ಮುಂದೆ ಗೊತ್ತಾಗುತ್ತೆ. ಈ ಸರ್ಪರಾಜನ ಹುಟ್ಟಿದ್ದಕ್ಕೆ ವಿಕೃತ ವಿಷ ಕಾಲದು ಮುಗಿಲಂದು ಸುಡುತ್ತಿದೆ ನನ್ನ ಕಿಚ್ಚು. ಆ ಕಿಚ್ಚಿನ ರಭಸ ಅವಳ ದೇಹವನ್ನು ಆವರಿಸಿ ಅವಳ ಕೂಗಾಡುವ ಕೂಗು ನನ್ನ ಕರ್ಣ ಪಟಲಿಗೆ ಅಪ್ಪಳಿಸಿದಾಗಲೇ ಈ ತ್ರಿಕೋಣನ ಮನಸ್ಸಿಗೆ ಸಮಾಧಾನ. ದೇಶದ ಕಿಚ್ಚು ಇಟ್ಟುಕೊಂಡು ನನ್ನ ಸಹೋದರಿಯ ಬಾಯಿನಲ್ಲಿ ಬಿರುಗಾಳಿ ಎಬ್ಬಿಸದಿರಿ. ಏನೋ ಆಗಬಾರದು ಆಗಿ ಹೋಯಿತು. ಇನ್ ಮುಂದೆ ಈ ರೀತಿ ಆಗಬಾರಂತೆ ನಾನು ನೋಡಿಕೊಳ್ಳುತ್ತೇನೆ. ಒಂದು ಸಲ ನಮ್ಮನ್ನು ಕ್ಷಮಿಸಿ ಬಿಡಿ. ಶ್ಯಾಮೆ ಅನ್ನೋದು ನಮ್ಮ ಕುಟುಂಬದಲ್ಲೇ ಇಲ್ಲ. ಕೆಳಗಿದರಣ ಹೇಡಿಗಳಿಗೆ ಹೆಣ ಮಾಡಿ ಋಣ ತೀರಿಸಿಕೊಳ್ಳುವುದೇ ನಮ್ಮ ಗುಣ. ಗುಣದಿಂದ ಗುಣಕಾರ ಮಾಡಿ ಈ ಜಿಕ್ಲೋಟ್ನಿಂದ ಬಂದ ಉತ್ತರಕ್ಕೆ ಉನ್ನತರಾಗಿ ಉತ್ತರ ಕ್ರಾಂತಿಯ ಮಾಡುವ ಅಂಶ ನಮ್ಮ ದಾಸೆಂದು. ಸಾಕಿಯಾಗಿದ್ದ ಮಹಿಳೆಯರಿಗೆ ಅಷ್ಟು ಪವರ್ ಇರಬೇಕಾದರೆ ನಮ್ಮಂತ ಚಿಗುರು ಮೀಸ ಸರದಾರರಿಗೆ ಎಷ್ಟಿರಬೇಡ. ನಿನ್ನ ಮಾತು ಏನೋ ನನ್ನ ಅಧಿಕಾರದಲ್ಲಿ ದುಡುಕಿರಬಹುದು. ಹಾಗಂತ ಧ್ವನಿಗಳೇನೋ ಕಾರಾಗೃಹದಲ್ಲಿ ಬಿದ್ದಿಲ್ವಲ್ಲವೇ? ಏನೋ ನಿಮ್ಮ ಪ್ರಭಾವ ಬೆಳೆಸಿ ಇನ್ಫ್ಲೂಯೆನ್ಸ್ ಇಂದ ಹೊರಗೆ ಬಂದಿದ್ದೀರಿ. ನಾವು ಕೂಡ ಅವರಿಗೆ ಮನೆಯಲ್ಲೇ ಬುದ್ಧಿ ಹೇಳ್ತಾ ಇದ್ದೀವಿ. ಬುದ್ಧಿ ಹೇಳಿದ ಮಾತ್ರಕ್ಕೆ ನನಗೆ ಗೊತ್ತಿರುವ ನಿಮಿಗಳು ದಿನವಿಡೀ ನನ್ನ ಲೋಕದಲ್ಲಿ ಎಚ್ಚರಿಸಿದೆ. ನಿನ್ನ ಮಾತುಗಳು ನನಗೆ ಬೇಕಿಲ್ಲ, ಬೇಕಾಗಿಲ್ಲ. ನಮ್ದೇನಿದ್ರು ಸೇಡಿಗೆ ಸೇಡು, ಸೇಡಿಗೆ ಸಮಾನ. ನೀನು ಇಲ್ಲಿ? ಹೌದು ಕೊಡೋ. ಸೋದರಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲು ಬಂದಿದ್ದೇನೆ. ಕ್ಷಮೆ? ಅಣ್ಣ, ನೀನು ಇಂಥ ಕಜ್ಜಿ ಕಚಡ ಕಂತ್ರಿಗಳ ಮುಂದೆ ಕ್ಷಮೆ ಕೇಳಲು ಬಂದಿರುವೆ. ನಮ್ಮ ಹೆತ್ತವರನ್ನು ಹಾಡುವಾಗಲೇ ನಡು ಬೀದಿಯಲ್ಲಿ ಕೊಚ್ಚಾಕಿದ ಕಿರಾತಕರು ಇವರು. ಇಂಥವರ ಮುಂದೆ ಕ್ಷಮೆ ಬೇಡುತ್ತಿದ್ದ ಊರಲ್ಲಿರೋ ದೇವರ ಮುಂದೆ ಕೈ ಮುಗಿದು ಇವರಿಗೆ ಸರಿಯಾದ ಶಿಕ್ಷೆ ವಿಧಿಸುವಂತ ಬೇಡಿದರೆ ಎಷ್ಟೋ ಉತ್ತಮ ಅಣ್ಣ, ಎಷ್ಟೋ ಉತ್ತಮ. ಅಂತ ಕಠಿಣ ಕಿರಾತಕರು ನಾವು ಇನ್ನೊಂದರ ಮಾತನಾಡಿದ ನಾಲಿಗೆ ಕತ್ತರಿಸಿ ಬಿಟ್ಟೆನು. ನಿಮ್ಮ ತಂದೆಯವರು ಹತ್ಯೆಯಾಗಿ ಎಷ್ಟು ವರ್ಷಗಳಾದವು. ಈಗ 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 ಕೇಸ್ ಓಪನ್ ಮಾಡಿದ್ರೆ ಏನು ಪ್ರಯೋಜನ? ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ, ಏನು ಮಾಡಲು ಸಾಧ್ಯವಿಲ್ಲ ಅಂತ ದೌಲತ್ನಿಂದ ಧಮಕಿ ಹಾಕಬೇಡ. ಪುಟ್ಟ ರಾಷ್ಟ್ರ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಬಲಿಷ್ಠ ರಾಷ್ಟ್ರಾಧ್ಯಕ್ಷ ಪುಟಿನನ ದಾಳಿಗೆ ಬಂದಲಿಲ್ಲ ಅಂದ ಮೇಲೆ ನಿಮ್ಮ ಬಡ್ಡು ಬೆದರಿಗೆ ಬೆದರುವರು ದಡ್ಡನಲ್ಲ ನಾನು. ನೀವು ಏನಾದರೂ ಹೆಚ್ಚು ಮಾತಾಡಿದರೆ ನಿಮ್ಮ ಎದೆ ಬಗೆದು ಬಿಸಿ ರಕ್ತ ಕೊಡುವೆ. ಎಚ್ಚರ ಎಚ್ಚರ. ನಮ್ಮಂತ ನರಾಂತ ರೌಡಿಗಳಿಗೆ ಎಚ್ಚರಿಕೆ ಕಂಡೆ ಕರುನಾಡ ಕನ್ನಡಿಗರ ಕುರುಳಿನ ಕಂದ ಗರ್ಜಿಸುವ ಬುರುಡೆ ಎಂದು ಕಾಲು ಕೆದಲು ನಿಂತರೆ ಆದಾಟದಲ್ಲಿ ಕರುನಾಡಿನ ಬುರುಡನ ಕಾಲುಗಳನ್ನು ಕತ್ತರಿಸಬೇಕಾಗುತ್ತದೆ. ಎಚ್ಚರ. ಲೋಕದಲ್ಲಿ ಮೂರು ಬೆಟ್ಟವಾಗದೆ ಹೆಗದರ ಕಟ್ಟಿಕೊಳ್ಳುವ ಒಂದೇ, ಮದವೇರಿ ಓಡುವ ಮೂಕಗೊಳಿಸದೆ ಸೆಣಸಾಡುವ ಒಂದೇ. ನಮ್ಮ ಸೋದರ, ಸೇಡು ಸಾಕು, ಸ್ನೇಹ ಬೆಳೆಸಿ ಬದುಕೋಣ. ಈ ದ್ವೇಷದ ಹೆಗತನ ನಮಗೆ ಬೇಡ. ಸತ್ತನ್ನು ಮರಳಿ ಬರಬಹುದೇ ಹೇಳು ಸೋದರ. ನಾವು ನೆಮ್ಮದಿಯಾಗಿ ಜೀವನ ಸಾಗಿಸೋಣ. ಅಣ್ಣ, ಸಭ್ಯತೆ ಇಲ್ಲದವರ ಸರ್ಪ ಸ್ನೇಹ ಮಾಡುವುದು ಒಂದೇ, ದರ್ಪರ ಮುಂದೆ ಕರುಣೆ ಬೇಡುವುದು ಒಂದೇ. ನರ ಮೇಘ ಮಾಡುವ ನರಹಂತಕರು ನಮ್ಮ ಭರತ ಭೂಮಿ ಮೇಲೆ ಬದುಕಿರಬಾರದು ಅಣ್ಣ, ಬದುಕಿರಬಾರದು. ಧಮಕಿ ಹಾಕಿದವರ ದಮನ ಮಾಡಬೇಕೆಂಬುದೇ ನನ್ನ ಆಸೆ. ಹಠ ಸಾಧಿಸುವುದು ಸಿಗರೇಟ್ ಸೇರಿ ಬಿಸಾಡೋದು ಸುಲಭವಲ್ಲ.
ನನ್ನ ತಮ್ಮನನ್ನು ಶೂಟ್ ಮಾಡಬೇಡಿ, ದಯವಿಟ್ಟು ನಿಮ್ಮ ಕಾಲಿಗೆ ಬೀಳುತ್ತೇನೆ. ನನ್ನ ತಮ್ಮನಲ್ಲಿ ತಮ್ಮನಲ್ಲಿ ನನ್ನ ಮಗ ಎದುರುಕೊಂಡು ಓಡಬಿಟ್ಟ. ಇನ್ನು ಇವನು ಕೂಡ ಭೂಮಿ ಮೇಲೆ ಬದುಕಿರಬಾರದು. ನನ್ನನ್ನು ಕ್ಷಮಿಸಿ ಬಿಡಿ. ನಿಮ್ಮ ಸಹವಾಸಕ್ಕೆ ಯಾವತ್ತು ಬರಲಾರೆವು. ಅಷ್ಟಾದ್ರೂ ಭಯ ಇದೆಯಲ್ಲ, ಅಷ್ಟು ಸಾಕು. ಇನ್ನೇನಾದ್ರೂ ಬಾಲ ಬೀಳ ಗಿಟ್ಟಿದೆ ರೇಷನ್ ಕಾರ್ಡ್ ಅಲ್ಲಿ ನಿನ್ನ ಹೆಸರೇ ಉಳಿಯಲ್ಲ ಮಗನೇ. ಜಾಗ್ರತೆ.